ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು. ಇವಾಗ ನೋಡ್ಬೋದು, ನಾನು ಸಾಯಂಕಾಲ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ಚಹಾ ಕಾಸ್ಕೊಂಡು ಕುಡಿದು ಅಡುಗೆನ ರೆಡಿ ಮಾಡ್ಕೊತಾ ಇದ್ದೆ. ಸಾಯಂಕಾಲ ಟೈಮ್ ರಾತ್ರಿ ಅಡುಗೆಗೆ ಇಲ್ಲಿ ನೋಡ್ಬೋದು ತರಕಾರಿನ ಹೆಚ್ಕೊಳಕತ್ತಿದ್ದೆ ಫ್ರೆಂಡ್ಸ್. ಆಮೇಲೆ ನಮಿತಾ ಅಲ್ಲಿ ಹೊರಗಡೆ ಹಿಟ್ಟು ನಾದಾಕತ್ತಿದ್ಲು. ಇಲ್ಲಿ ನಾನು ಎಲ್ಲ ಹೆಚ್ಕೊಳಕತ್ತಿದ್ದೆ ಫ್ರೆಂಡ್ಸ್. ಹಾಗೆ ಇವತ್ತಿನ ಲಾಗ್ನು ಕೂಡ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಏನು ಒಂದು ಕ್ವಾಲಿಫಿಕೇಷನ್ ಏನಾಗೈತಿ ಅಂತ ನಿನ್ನೆ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ದರು. ಅಕ್ಕ, ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದರು ಒಬ್ಬರು. ಇನ್ನು ಕೆಲವೊಬ್ಬರು ನಿಮ್ಮದು BEd ಆಗೈತೆ ಅಥವಾ D.Ed ಆಗೈತೆ ಅಂತ ಕೇಳಿದರು. ಹಾಗಾಗಿ ಇದೇ ಲಾಗಲ್ಲೇ ಅಡುಗೆ ಮಾಡುವಂಥ ವಿಡಿಯೋದಲ್ಲೇ ಶೇರ್ ಮಾಡ್ಕೊತೀನಿ. ಆಮೇಲೆ ಏನಪ್ಪ ಅಂತಂದರೆ, ಇನ್ಮ್ಯಾಗಿಂತ್ರ ನಾನು ವಿಡಿಯೋನ ತುಂಬ ದೊಡ್ಡ ವಿಡಿಯೋ ಮಾಡೋಕ್ಕೂ ಅಂತ ಕುಂದ್ರಲ್ಲ. ಯಾಕಂದ್ರೆ ನನಗೂ ಕೂಡ ಟೈಮ್ ಸಾಕಾಗಂಗಿಲ್ಲ. ಹಾಗಾಗಿ ಚಿಕ್ಕ ವ್ಲಾಗನ್ನು ಮಾಡಿ ಶೇರ್ ಮಾಡ್ಕೊತೀನಿ. ಇತ್ಲಾಗ ವಿಡಿಯೋನ ಹಾಕಿರಬೇಕು, ಇತ್ಲಾಗ ನಾನು ಚೆನ್ನಾಗಿ ಸ್ಟಡಿನೂ ಮಾಡಿರಬೇಕು. ಹಂಗೆ ಮಾಡ್ಕೊತೀನಿ. ಯಾಕಂದ್ರೆ ಬರೀ ವಿಡಿಯೋ ಮಾಡೋದು, ವಿಡಿಯೋ ಎಡಿಟಿಂಗ್ ಮಾಡೋದು ಇದರಲ್ಲೇ ಟೈಮ್ ಹೋಗ್ಬಿಡ್ತು ಅಂದರೆ ಮತ್ತು ನನಗೆ ಓದ್ಕೊಳಕ್ಕೆ ಟೈಮ್ ಸಿಗೋಲ್ಲ. ಆಮೇಲೆ ಇದರಲ್ಲೇ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿಬಿಟ್ರೆ ಅಲ್ಲಿ ನನಗೆ ಮತ್ತು ಹೊಡೆತ ಬೀಳುತ್ತಾ. ಹಾಗಾಗಿ ಇದನ್ನು ಬಿಡಬಾರ್ದು, ಅದನ್ನು ಬಿಟ್ಟಿರಬಾರ್ದು. ಹಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕದು ಒಂದು 10 ನಿಮಿಷ 15 ನಿಮಿಷದೊಳಗನ ವಿಡಿಯೋನ ಶೇರ್ ಮಾಡ್ಕೊತೀನಿ. ಬಿಟ್ಟರೆ ಮತ್ತಿದು ಕೂಡ ಇದಾಗುತ್ತೆ. ಹಾಗಾಗಿ ಹೋದ್ಸಲ ಬಿಟ್ಟಿದ್ದೆ. ಹೋದ್ಸಲ TET ಎಕ್ಸಾಮ್ ಕರೆದಾಗ ಎಕ್ಸಾಮ್ ಇನ್ನೇನು 3 ತಿಂಗಳು 1 ತಿಂಗಳಿತ್ತು. ಆವಾಗ ಫುಲ್ 1 ತಿಂಗಳು ಬಿಟ್ಟಿದ್ದೆ ನಾನು. ಒಟ್ಟು ಒಂದು ವಿಡಿಯೋನ ಹಾಕಿದ್ದಿಲ್ಲ. ಬಟ್ ಅದು ತುಂಬ ಹೊಡೆತ ಬಿತ್ತು ನನಗೆ. ಆವಾಗ 1 ತಿಂಗಳ ವಿಡಿಯೋ ಹಾಕಲಿಲ್ಲ. ಮತ್ತು ಹಂಗೆ ಕಂಟಿನ್ಯೂ ಒಂದ್ಸಲ ಇವಾಗ ನೋಡಿರಿ, 1 ವಾರ ನಾವು ವಿಡಿಯೋ ಹಾಕೋದು ಬಿಟ್ವಿ ಅಂತಂದ್ರೆ ಮನಸ್ಸೇ ಬರೋಲ್ಲ. ಕ್ಯಾಮ್ರಾ ಮುಂದೆ ನಿಂತ್ಕೊಳಕ್ಕೂ ಮನಸ್ಸು ಬರೋಲ್ಲ, ಮಾತಾಡೋಕ್ಕೂ ಮನಸ್ಸು ಬರೋಲ್ಲ, ವಿಡಿಯೋ ಮಾಡ್ಕೊಳಕ್ಕೂ ಮನಸ್ಸು ಬರೋಲ್ಲ. ಅದು ರೂಢಿನೇ ಹೋಗ್ಬಿಡುತ್ತೆ ಫ್ರೆಂಡ್ಸು. ಹಾಗಾಗಿ ಚಿಕ್ಕದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನೋ ಇಲ್ಲ, ಬರೀ ಇದೇ ಇರುತ್ತಾ ಅಂತ ಅಂದ್ಕೊಬೇಡ್ರಿ. ಇದರಲ್ಲೇ ನಾನು ಶೇರ್ ಮಾಡ್ಕೊತ ಹೋಗ್ತೀನಿ. ಆಮೇಲೆ ಕೇಳಿದ್ರಲ್ಲ ನೀವೆಲ್ಲರೂ ನಿಮ್ಮದು BEd ಆಗೈತೆ ಅಂತಂದು. ಹೌದು, ನಂದು BEd ಆಗೈತಿ. ಕ್ವಾಲಿಫಿಕೇಷನ್ನು ತುಂಬ ಕಷ್ಟಪಟ್ಟು ಓದಿದ್ದೀನಿ. ನಾನು BA ಓದಿದ್ದು ತುಂಬ ಕಷ್ಟಪಟ್ಟು ಓದಿದ್ದೀನಿ. ಸ್ಕಾಲರ್ಶಿಪ್ ಬಂದಿರೋ ದುಡ್ಡಲ್ಲೇ ನೀವು ಫೀಸ್ ಮುರ್ಕೋರಿ ಅಂತ ಹೇಳ್ಬಿಟ್ಟು ಕಾಲೇಜಿನಲ್ಲಿ ಕೈ ಮುಗಿದು ಕಾಲು ಮುಗಿದು ಅಡ್ಮಿಷನ್ ಮಾಡಿಸಿ BA ಮುಗಿಸಿದೆ. BA ಮುಗಿಸಿದ ಮೇಲೆ ನನಗೇನು ಮಾಡ್ಬೇಕು ಅನ್ನೋದು ಗೊತ್ತಿದ್ದಿದ್ದಿಲ್ಲ. BEd ಮಾಡಿದ್ರೆ ಟೀಚರ್ ಆಗ್ಬೋದು ಅಂತೆಲ್ಲ ಹೇಳಿದರು. ಹಾಗಾಗಿ BEd ಮಾಡಬೇಕು ಅಂತ ಆಸೆ ಇಟ್ಕೊಂಡೆ. ಅಪ್ಲಿಕೇಶನ್ ಹಾಕಿದೆ, ಎಕ್ಸಾಮ್ ಬರೆದೆ, ಸೆಲೆಕ್ಷನ್ ಆಯಿತು. ಬಟ್ ಅದು ಗೌರ್ಮೆಂಟ್ ಸೀಟ್ ಅಂತಾರೆ ನೋಡ್ರಿ, ಅದು ಸಿಗಲಿಲ್ಲ. ಅವಾಗೆಲ್ಲ ನಮ್ಗೆ ಇಷ್ಟೆಲ್ಲ ಜ್ಞಾನ ಇರಲಿಲ್ಲ, ಒಂದು ಬುಕ್ಸ್ ಸಾಹಿತ್ಯ ಇರಲಿಲ್ಲ. ಹೆಂಗೋ ಒಂದು ಇದು ಆಯಿತು. ಬಟ್ ನನಗೆ ಎಜುಕೇಷನ್ BEd ಮಾಡಬೇಕಂದ್ರೆ ಕೈಯಲ್ಲಿ ದುಡ್ಡೇ ಇರಲಿಲ್ಲ. ಆವಾಗ ಬ್ಯಾಂಕಲ್ಲಿ ನಾವು ಲೋನ್ ಕೇಳಕ್ಕೆ ಹೋದ್ರೆ ಲೋನ್ ಕೊಡೋಕ್ಕಾಗಲ್ಲ ನಿಮ್ಗೆ, ಏನಾದರೂ ಒಂದು ಆಸ್ತಿ ಪತ್ರ ಏನಾದರೂ ಬೇಕು ಅಂತಂದರು. ನಮಗೆ ನೋಡಿದರೆ ಮನೆ ಇಲ್ಲ, ಹೊಲ ಇಲ್ಲ, ಯಾವ ಆಸ್ತಿ ಪತ್ರ ತೊಗೊಂಡೋಗಿಡಬೇಕು ಬ್ಯಾಂಕಲ್ಲಿ ಅದು ವಿಚಾರ ಮಾಡಿದೆ. ಅದಾದಮೇಲೆ ಬಿಡಬೇಕಂತ ಮಾಡಿದ್ದೆ. ಮತ್ತು ನಮ್ಮ ಊರಲ್ಲಿ ಕೆಲವೊಬ್ಬರು ತುಂಬ ಒಳ್ಳೆ ಮನಸ್ಸಿರೋರು ತುಂಬ ಹೆಲ್ಪ್ ಮಾಡಿ ನನಗೆ ಕಲೀಲಿಕ್ಕೆ ಅಂತ ಹೇಳಿಬಿಟ್ಟು ತುಂಬ ಜನ ಹೆಲ್ಪ್ ಮಾಡಿ ನನಗೆ BEd ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ರು ಫ್ರೆಂಡ್ಸು. ಅವ್ರನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊತೀನಿ. ಅವರೆಲ್ಲರೂ ನನಗೆ ಸಹಾಯ ಮಾಡಿಲ್ಲ ಅಂದಿದ್ದರೆ ನಾನು BEd ಮಾಡೋಕ್ಕಾಗ್ತಾನೇ ಇರಲಿಲ್ಲ ಫ್ರೆಂಡ್ಸು. ಅಷ್ಟು ಕಷ್ಟಪಟ್ಟು ನಾನು BEdನ್ನು ಮಾಡಿದ್ದೀನಿ.
ಫ್ರೆಂಡ್ಸ್ ನೋಡ್ರಿ ನಮ್ಮ ನಮಿತಾ ಹಿಟ್ಟು ನಾದಿ ಕೊಡಕತ್ತಾಳ. ನಾನು ಈಗೆಲ್ಲ ಪೂಜೆ ಗೀಜೆ ಮಾಡಿ ಕೂತ್ಕೊಂಡೆ. ನಾ ಪೂಜೆ ಮಾಡೋದ್ರೊಳಗೆ ಹಿಟ್ಟು ನಾದಕ್ಕೆ ಕುಂತಾಳ. ಅಕ್ಕಿ ಚೆಲ್ಲಿದ್ಲು ಬಳ್ದು ಈಗ ಹಿಟ್ಟು ನಾದಕ್ಕೆ ಕುಂತಾಳ. ಆಕೆಗೆ ಚಪಾತಿ ಬೇಕಂತ ಮಣ್ಣಿ ಸುಟ್ಟು ಕೆಳಗತ್ತಿದ್ಲು. ಬದ್ನಿಕಾಯಿ ಹಾಳಾಗಿ ಹೋಕ್ಕವು. ನಾಳೆ ಬೆಳಿಗ್ಗೆ ಯಾವಾಗ ಮಾಡ್ತೀವಿ? ಬದ್ನಿಕಾಯಿ ಹಾಳಾಗ್ತವೆ, ಅದಕ್ಕೆ ಹೆಸ್ರು ಕಾಳು ಹಾಳಾಗಲ್ಲ. ಮತ್ತು ಮಾಡ್ಬೋದು ಹೆಸ್ರು ಕಾಳು ಪಲ್ಯ. ಏನು ಹಾಂ ಮೊನ್ನೆರ ಮಾಡಿ ನೀವು ಹೆಸ್ರು ಕಾಳು? ಮಾಡ್ತೀನಿ. ಏನು ಮುಗ್ದಾಗ ಹೋಗಿಲ್ಲ. ಆತನ ಅದ ಮಿದ್ದು ಚಲೋತ್ ನೀವು ಜಾಸ್ತಿ ಆಯ್ತು ಹಿಟ್ಟು. 2.5 ಹಾಕಂದಿದ್ದೆ ನಾನು. 1 kg ಅಲ್ಲಲ್ಲಿ 1 kg ಒಳಗೆ ಅರ್ಧ kg ಮಾಡಿದ್ವಿ. ಇನ್ನು ಅರ್ಧ kg ಉಳಿದಿತ್ತು. ಕಾಲು ತೆಗಿಬೇಕಿದ್ದು. ಕಾಲನ್ನ ಕಾಲು ಹಾಕಿ ಚೈನ ನಡ್ತಾವು. ಏನು ನಾನು ಚಲೋ ನಾದಿದ್ದೀನಿ ನೋಡಿನಿ. ನೋಡೋದು ನಿನ್ನ ಹತ್ರನ ಬಂತು. ಹಾಳು ಮಾಡಬಾರ್ದು ಹಂಗೆ. ಚಲೋ ಆಗೈತ. ಕರೆಕ್ಟ್ ನಾ ತೊಡ್ಬೇಕು. ಇದು ಸಾಫ್ಟಾಗಿ ನಾವು ದೊಡ್ಡ್ರೆ ಹೆಂಗೆ ನಾತೀವಿ ಹಂಗೆ ನಾತ. ನೋಡಿಲ್ಲ ಒಂಚೂರು ಕೈಗೆ ಅಂಟ್ಕೊಂಡಲ್ಲ ನೋಡಿ, ಬಿದ್ದಾಬಿಡ್ತು. ಚೆನ್ನಾಗಿ ನಾತಿ. ನಿಂಗೆ ಅಡುಗೆ ಮಾಡೋಕೆ ವರ್ಷಕ್ಕೆ ತೊಳಕ್ಕೆ ಇಷ್ಟನು? ಹಾಂ ಅಂತೀಯಲ್ಲ, ಮಾಡಿದ್ರೆ ತಿನ್ನಕ್ಕೆ ಬರ್ತೈತಿ. ಯಾವುದೇ ಕೆಲಸಕ್ಕೂ ಮಾಡಬಾರ್ದು. ಎಲ್ಲ ಕೆಲಸಕ್ಕೂ ಅದರದ್ದೇ ಆದಂಥ ರೆಸ್ಪೆಕ್ಟ್ ಇರ್ತೈತಿ, ಗೊತ್ತಾ? ಯಾವ ಕೆಲಸನೂ ಕೀಳಲ್ಲ. ಮಿದ್ದು ಬೇಕು ಚೆನ್ನಾಗಿ. ಮಿದ್ದು ಅಂಟ್ಕೊಳಲ್ಲ. ಫ್ರೆಂಡ್ಸ್, ನಾನು ಇವತ್ತು ನಮ್ಮ ಅಜ್ಜಿ ಇದು ಬ್ರೆಡ್ ತಗೊಂಡ್ಬಂದಿದ್ಲ. ನಾವೇನು ನೋಡಲ್ಲ, ಹೆಂಗೆ ನೋಡ್ತಾಳೆ ನೀನು? ಬ್ರೆಡ್ ತಗೊಂಡ್ಬಂದಿದ್ರ ತಿನ್ನೋನಂತ ಹುಡ್ಕಾಕ್ ಕುಂತಿದ್ದೆ. ಆಗ ಅದು ನಾನು ನೋಡಿಲ್ಲ ಅಕ್ಕಿ ಪಾಕಿಟ್ನ. ಹಿಂಗದು ಪ್ಲಾಸ್ಟಿಕ್ ಡಬ್ಬಿ ಇತ್ತಲ್ಲ, ಹಿಂಗೆ ತಕ್ಕೊಬಿಟ್ಟೆ. 25 kg ಅಕ್ಕಿ ಪಾಕಿಟ ಉಳಿಸಿದ್ಲು. ಅಷ್ಟು ಉಳಿದಿಲ್ಲ, ಒಂದು ಸ್ವಲ್ಪ. ನಾಳೆ ಬೆಳಿಗ್ಗೆ ಅಕ್ಕಿನ ಕ್ಲೀನ್ ಮಾಡ್ತಾವ ಅವನ್ನ. ಮತ್ತೆ ಕಲಿಬೇಕು, ಬರಲಿಲ್ಲ ಅಂದ್ರೆ. ಮುಚ್ಚಿಡು, ಒಂದು ಪ್ಲೇಟ್ ಮುಚ್ಚಿಟ್ಬಿಡು. ನಾನು ಬದ್ನಿಕಾಯಿ ಹೆಚ್ಕೊಂಡು ಪಲ್ಯ ಮಾಡ್ತೀನಿ. ಎಣ್ಗಾಯಿ ಮಾಡಿ. ಇದು ಇಲ್ಲ ಏನು ಹಸಿ ಮೆಣಸಿನ್ಕಾಯಿ ಚಟ್ನಿ ಇಲ್ಲ, ಒಣ ಖಾರನ ಹಾಕಿ ಮಾಡ್ತೀನಿ. ಅದೇ ತುಂಬೆ ಮಾಡ್ತೀನಿ, ಒಣ ಖಾರ ಹಾಕಿ ಮಾಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ? ನಮ್ಮ ಅಕ್ಕಂಗ ಒಂಚೂರು ಟಿವಿ ತೋರಿಸು. ನಮ್ಮ ಅಕ್ಕಂಗ ಈ ಪುನೀತ್ ರಾಜ್ಕುಮಾರ್ ಸಾಂಗು ಮತ್ತಿದು ಯಾವ್ದಿದು ಸಾಂಗು? ಯಾವುದು ಇದು? ಎಷ್ಟದು? ಎಷ್ಟು ಇವ್ ಸಾಂಗ್ ಬಂದ ತಕ್ಷಣ ಅವ್ವ ಅಂತ ಹೇಳಿದ್ಲು ನಮ್ಮಕ್ಕ. ಸ್ನಾನ ಮಾಡ್ಕೊಂಡು ಆರಾಮ್ಸೆ ಮಕ್ಕೊಂಡಾಳ. ಈಗ ನೆಲ ಒರ್ಸಿವ್ ನೋಡು. ಎಷ್ಟು ಆರಾಮ್ಸೆ ಮಕ್ಕೊಂಡ. ನೀನು ಹೆಂಗೆ ನೋಡಕತ್ತೋಡಲ್ಲ. ಕಟಿಂಗ್ ಮಾಡಿಸ್ಕೊಂತೀಯ ಈಗ? ಕಟಿಂಗ್ ಮಾಡಿಸ್ಕೊಂತೀಯಲ್ಲ? ಅಂತಾವ ಅಂತಾವ ಯಾವ್ದು ಹೇಳು? ಎಸ್ ಸಾರ್ ನೋ ಹೇಳು. ಕಟಿಂಗ್ ಮಾಡಿಸ್ಕೊಂತೀಯ? ಹಿಂಗೆ ಮಕ್ಕೊಂಡಾಳ, ಹೇಳಲ್ಲ ಆಕೆ. ಹೇಳ್ತಾಳ. ಮೊನ್ನೆ ಮಾಡಿದ್ಲು. ನೋಡ್ತಾಳ ಅಂತ. ಕಟಿಂಗ್ ಮಾಡಿಸ್ಕೊಂತೀಯ ನೀನು? ಫ್ರೆಂಡ್ಸ್ ನೋಡ್ರಿ, ಎಲ್ಲ ಹೆಚ್ಚಿಟ್ಕೊಂಡೆ. ಈಗ ಒಗ್ಗರಣೆ ಕೊಡ್ತೀನಿ. ಈರುಳ್ಳಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಬದ್ನಿಕಾಯಿ. ಇದು ಸಿಪ್ಪಿ ಸುಲಿಬೇಕು, ಆಮೇಲೆ ಊಟ ಮಾಡಮ್ದ ಸುಲ್ಕೊಂಡ್ರಾತಂತ ಹಂಗೆ ಇಟ್ಟೀನಿ. ಎಣ್ಣೆ ಹಾಕಿಟ್ಟಿನಿ. ಈಗ ಒಗ್ಗರಣೆ ಕೊಡತ್ತೀನಿ. ಎಣ್ಣೆ ಕಾದೈತೆ ನೋಡ್ರಿ. ಅಲ್ಲೇ
ಸ್ವಲ್ಪ ಸಣ್ಣ ಇಡ್ತೀನಿ ಒಲೆ. ಮತ್ತು ಅದು ಜಂಬು ಅಂತಾರೆ ನೋಡ್ರಿ, ಜಂಬು. ಒಗ್ಗರಣೆ ಕೊಡ್ತೀನಿ. ಬದ್ನಿಕಾಯಿ ಪಲ್ಯ ಆಲ್ರೆಡಿ ಸಾಕಷ್ಟು ಸಲ ತೋರಿಸೀನಿ, ಏನು ಡಿಟೇಲಾಗಿ ತೋರ್ಸೋಕೆ ಹೋಗಲ್ಲ. ಎಲ್ಲರಿಗೂ ಬರುತ್ತೆ ಬದ್ನಿಕಾಯಿ ಪಲ್ಯ. ಆಯ್ತು. ಈಗ ಈರುಳ್ಳಿ ಚಲೋತ್ನ ಫ್ರೈ ಮಾಡ್ಕೊಂಡು ಟೊಮೆಟೊ ಹಾಕಿ ಫ್ರೈ ಮಾಡಿ ಆಮೇಲೆ ಬದ್ನಿಕಾಯಿ ಹಾಕಿ ಉಪ್ಪು ಖಾರ ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡಿ ಆಮೇಲೆ ಇದು ಗುರಾಳ್ ಪುಡಿ ಹಾಕಿದ್ರೆ ಮಸ್ತ್ ಆಕೈತೆ ನೋಡಿರಿ. ಇವತ್ತು ಹಸಿ ಖಾರ ಹಾಕತ್ತಿಲ್ಲ, ಒಣ ಖಾರ ಹಾಕಿ ಮಾಡಕತ್ತೀನಿ. ಒಣ ಖಾರ ಹಾಕಿದ್ರೂ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಒಂದು ಸಲ ಇದು ಒಂದು ಸಲ ಮಾಡಕತ್ತೀನಿ. ಬದ್ನಿಕಾಯಿ ಮೊನ್ನೆ ಹಬ್ಬಕ್ಕೆ ತೊಗೊಂಬಂದಿದ್ರಲ್ಲ, ಒಂದು 6 ಉಳಿದಿದ್ವು, ಅವನ್ನ ಈಗ ಮಾಡಕತ್ತೀನಿ. ಸುಮ್ಮನೆ ಇಟ್ಟರೆ ಭಾಳ ಇನ್ನೂ ಕಪ್ಪಾಗಿ ಹೋಕ್ಕವು. ಇವಾಗ ಇನ್ನೂ ಚೆನ್ನಾಗದವು, ಹಾಗಾಗಿ ಮಾಡಿಬಿಟ್ರಿ. ನಮಿತ ಹೆಸ್ರು ಕಾಳು ಪಲ್ಯ ಭಾಳ ಇಷ್ಟ ಆಕಿಗೆ. ಹೆಸ್ರು ಕಾಳು ಪಲ್ಯ ಮಾಡಂದು ಬೇಡ, ಮತ್ತು ಇವು ಕಪ್ಪಾಗಿ ಕೆಟ್ಟು ಹೋಕ್ಕವು ಅಂತಂದೆ. ಒಂದು ಕೆಟ್ಟಿಲ್ಲ, ಚಲೋನ ಅದಾವು. ಹಂಗಾಗಿ ಮಾಡಿಬಿಟ್ನೆ ಅಂದ್ರೆ ತಿಂತೀವಿ ಎಲ್ಲರೂ. ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಇದೆ ಬದ್ನಿಕಾಯಿ ಪಲ್ಯ. ನೀನು ಸರಿ ಇಲ್ಲ ಚಮಚ ತೊಗೊಂಡು. ಬೇಡ ನೋಡ್ರಿ, ಫ್ರೈ ಮಾಡ್ತೀನಿ. ಇದು ಬದ್ನಿಕಾಯಿ ಪಲ್ಯಕ್ಕೆ ಈರುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ರುಚಿ ಆಗ್ತೈತಿ. ಪಲ್ಯ ಇದನ್ನು ತಿನ್ನಂಗಿಲ್ಲ, ಹೋಳು ಬರೀ ಇದ್ರದ್ದು ಗ್ರೇವಿ ಇರುತ್ತೆ ನೋಡ್ರಿ, ಅನ್ನೋಷ್ಟು. ತುಂಬ ಬದ್ನಿಕಾಯಿ ಮಾಡಿದ್ರೆ ಟೈಮ್ ಆಗೈತೆ. ಅದಕ್ಕೆ ಹೇಳಿಲ್ಲ ನಾ ಟೈಮ್ ಆಗೈತಿ, ಹೋಳ್ಗಾಯಿ ಮಾಡ್ತೀನಂತ. ಮತ್ತು ಯಾವಾಗಾರ ಆರಾಮ್ಸೆ ಫ್ರೀ ಆಗಿದ್ದ ಮಾಡೋಣ. ಏನು ಚೆಂದಾಗೈತಿ. ವಾಲ್ಪೇಪರ್ ಗೋಲ್ಡನ್. ಈಗ ನವ್ಯ ಅಕ್ಕಪಕ್ಕ ನವ್ಯ, ಆಮೇಲೆ ನೀನು ಬರ್ತಿ, ಆಮೇಲೆ ಅಪ್ಪ ಬರ್ತಾನೆ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಮ್ಮಮ್ಮ ಚಪಾತಿ ಮಾಡ್ತಾ ಇದ್ದಾರೆ. ಕ್ಲಾಸ್ ಕೇಳ್ಕೊಂಡು ಟ್ಯಾಬಲ್ಲಿ ಕನೆಕ್ಟ್ ಮಾಡಿಬಿಟ್ಟಿದ್ದೀವಿ. ಈಗ ಚಪಾತಿ ಎಷ್ಟಾಗೈತೆಮ್ಮ? 3 ಆಗೈತೆ. 1 2 3 ಚಪಾತಿ, ಪಲ್ಯ, ರಸಮ್. ಅದಕ್ಕೆ ಹಿಂದಿರ್ತದೆ. ಇದು ಮೂಲಂಗಿ ಅನ್ನ ಓದಿಲ್ಲ, ಇದು ಅನ್ನ ಕೋಲ್ಡ್ ನೀರು. ಇಂಥ ಸೆಕೆ ಕೋಲ್ಡ್ ನೀರು ಕುಡಿಬೇಕು ಅನಿಸುತ್ತೆ, ಅದಕ್ಕೆ ಫ್ರಿಜ್ಜಲ್ಲಿ ಹಿಡ್ಕೊಂಡು ಕುಡಿತಾ ಇರ್ತೀವಿ. ನೋಡಿರಿ, ಅವನ ಅಕ್ಕಿ ಚೆಲ್ಲಿದ್ದು ಇಲ್ಲಿ ಇಟ್ಟಿವಿ. ಇಬ್ಬರು, ನಾನು ಮಮ್ಮಿ ತೆಗೆದಿಟ್ಟಿವಿ ಇಲ್ಲಿ. ಓಕೆ, ಇಲ್ಲಿ ಕಂಟಿನ್ಯೂ ಆಗ್ತೈತೆ. ಅಲ್ಲಿ ನಮ್ಮ ನವ್ಯ ಹೊರಗಡೆ ಅವ್ರ ಅಜ್ಜಿ ಜೊತೆ ಆಟಾಡ್ತವ್ರೆ ಮಲ್ಕೊಂಡು. ಅದು ಮತ್ತೆ ಸಿಗ್ತೀವಿ.